ಹುಬ್ಬಳ್ಳಿ, ಬೆಳಗಾವಿ, ಚಿಕ್ಕೋಡಿ, ರಾಮನಗರದಲ್ಲೆಲ್ಲ ಇವತ್ತು ಪ್ರತಿಭಟನೆ ನಡೆದಿದೆ. ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹ. ಎನ್ಕೌಂಟರ್ ಮಾಡಿಬಿಡಿ ಅಂತೆಲ್ಲ ಹೇಳ್ತಾರೆ. ಆಕ್ರೋಶದಲ್ಲಿ ಹಂಗೆ ಮಾಡಕ್ಕೆ ಬರಲ್ಲ. ಕಾನೂನಾತ್ಮಕವಾಗಿ ಅತಿ ಶೀಘ್ರದಲ್ಲಿ ಅತ್ಯಂತ ಕಠಿಣ ಶಿಕ್ಷೆ ಏನಿದೆ ಅದನ್ನು ಕೊಡಿಸುವಂತಹ ಪ್ರಯತ್ನಗಳು ಆಗಬೇಕು. ಎನ್ಕೌಂಟರ್ ಮಾಡ್ರಿ, ನಮ್ಮ ಅಕ್ಕನ ಸಾವಿಗೆ ಕಾರಣ ಆಗಿ ನಾವು ಎನ್ಕೌಂಟರ್ ಮಾಡ್ರಿ. ಅವ್ರೇನ್ರ ಎನ್ಕೌಂಟರ್ ಮಾಡಲಿಲ್ಲ, ನಾವು ವಿಷ ಕುಡ್ದು ಇಲ್ಲೇ ಸಾಯ್ತೇನೆ, ಸರ್ಕಲ್ ಮುಂದೆ ಸಾಯ್ತೇನೆ. ನಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಅವನು ಬಿಡಲ್ಲ. ಅವ್ನು ಕೊಂದ ಸಾಯಕ್ ಅವ್ನು ಕೊಲ್ಲ ಅನ್ರಿ ನಾವು ಇದು ಮಾಡ್ತೇವೆ. ಅವ್ರ ಪ್ರತಿಭಟನೆಗೆ ಬೆಲೆ ಕೊಡೋವಲ್ರಿ ಸರ್ಕಾರ ಅವ್ರ ಬೆಲೆ ಕೊಡೋವಲ್ರಿ. ಅವ್ರ ಪ್ರತಿಭಟನೆಗೆ, ನಮ್ಮ ಪ್ರತಿಭಟನೆಗೆ ಬೆಲೆ ಕೊಡೋವಲ್ರಿ. ಇಷ್ಟೆಲ್ಲ ಪ್ರತಿಭಟನೆ ಮಾಡತ್ತೀವಿ ಅಂದ್ರೆ ಇಷ್ಟೊತ್ತಿಗೆ ಅವ್ನಿಗೆ ಎನ್ಕೌಂಟರ್ ಮಾಡ್ಬೇಕು. ತ್ರಾಸ ಆಗೈತ್ರಿ. ಹುಬ್ಳ್ಯಾಗ ಹೆಣ್ಮಕ್ಳಿಗೆ ಅಡ್ಡಾಡಕ್ಕೆ ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕ್ರಿ ನಾವು ಎಲ್ಲರೂ? ಮೊನ್ನೆ ಕಾಲೇಜ್ನಾಗ ಇವತ್ತು ಮನ್ಯಾಗ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತಕ್ಕಾಗೈತಿ. ಸರ್ಕಾರಕ್ಕೆ ಧಿಕ್ಕಾರ ಆಗ್ಬೇಕು. ಈಗ ನಮಗೆ ನ್ಯಾಯ ಸಿಗ್ಬೇಕು. DC ಬರ್ಬೇಕಿಲ್ಲ, ನಮಗೆ ಏನನ್ನೋ ನ್ಯಾಯ ಒದಗಿಸಿ ಹೋಗ್ಬೇಕು. ಅವ್ರು ನಮ್ಮ ಅಕ್ಕಾಗ ನ್ಯಾಯ ಸಿಗ್ಬೇಕು. ಇಬ್ಬರಿಗೂ ಗಲ್ಲಿಗೇರಿಸ್ಬೇಕ. ಅವತ್ತು ಫಯಾಜ್ಗೆ ಅಲ್ಲೇ ಎನ್ಕೌಂಟರ್ ಮಾಡಿದ್ರೆ ಇವತ್ತು ಅಂಜಲಿ ಅಕ್ಕ ಹತ್ಯೆ ಆಗ್ತಿದ್ದಿಲ್ಲ. ಹತ್ಯೆ ಆಗೈತಿ. ಏನ್ರಿ ನ್ಯಾಯ ಸಿಗ್ಬೇಕು ಅವ್ರಿಗೆ? ಫಯಾಜ್ಗೆ ಏನು ಮಾಡ್ಲಾರ್ದಕ್ಕ ಮತ್ತೆ ಇವ್ನು ಮಾಡ್ಯಾನ. ಇವ್ನು ನೋಡಿ ಮತ್ತೆ ಇನ್ನೊಬ್ಬವ್ನು ಮಾಡ್ತಾನ. ಎಲ್ಲರೂ ಹೆಣ್ಮಕ್ಳನ್ನ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರ್ರಿ ಮನ್ಯಾಗ. ಹಿಂಗೆ ಮಾಡಿದ್ರೆ ರಕ್ಷಣೆ ಇಲ್ಲ. ಹೆಣ್ಮಕ್ಳು ಹೆಂಗೆ ಅಡ್ಡಾಡ್ಬೇಕ್ರಿ? ರಕ್ಷಣೆ ಬೇಕು, ಕಲಿದಾರ ಬೇಕು ಮಕ್ಕಳು. ಮತ್ತೆ ಹೆಂಗೆ ಮಾಡ್ಬೇಕ್ರಿ? ಹೆಣ್ಕೊಂಡ್ರೆ ಆಗ್ಲೇಬೇಕು ಅವ್ರಿಗೆ.